ಅಯ್ಯೋ ದೇವ್ರೆ, ಈ ಕೂಲಿ ಹೋಗೋದು ಬೇಡ, ಈ ತಲೆನೋವು ಬೇಡ. ಯಪ್ಪ, ಬಿಸಿಲಿಗೆ ಹೋದ್ರೆ ನನಗೆ ಯಾಕೆ ಹಿಂಗಾಗುತ್ತೆ? ಆದರೆ ಏನು ಮಾಡೋದು? ಆ ಸೀತನ್ನ ಆ ಸೂಜಿ ಹತ್ರ ಕೆಲ್ಸಕ್ಕೆ ಹೋಗ್ದಂಗೆ ಮಾಡಬೇಕು ಅಂತ ನಾನು ಕೂಲಿ ಹೋಗ್ತೀನಿ ಅಂದರೆ ನನಗೆ ಇಂಥ ಸಮಸ್ಯೆ ಗೊತ್ತೈತಲ್ಲಪ್ಪ. ಅಯ್ಯಪ್ಪ, ಕೀಲೆಲ್ಲ ನೋಯ್ತು, ಮೊಣಕಾಲು ಕೀಲು. ಅಮ್ಮ, ಅಯ್ಯೋ ನನ್ನ ಕೈಲಾಗಲ್ಲಪ್ಪ, ಹೋಗೋಕ್ಕಾಗಲ್ಲ ನನ್ನ ಕೈಲಿ. ಅಮ್ಮ, ಇನ್ಮೇಲೆ ಹೋಗೋದೇ ಬೇಡ, ನನ್ನ ಕೈಲಾಗಲ್ಲ. ಹೆಂಗೋ ಮನೆಗೆ ಆರಾಮಾಗಿದ್ದೆ. ಏನು ಮಾಡೋದು? ಆ ಸೀತ ಕೂಲಿ ಹೋಗಿ ಅಂದರೆ ಹೋಗಲ್ಲ. ನಾನು ಹೋಗಂಗಿದ್ರೆ ಉಪ್ಪಿನಕಾಯಿ ಮಾಡೋಕೆ ಹೋಗ್ತೀನಿ, ಇಲ್ಲಿದ್ರೆ ಮನೆಗೆ ಇರ್ತೀನಿ ಅಂತಾಳೆ. ಇನ್ನೇನು ಮಾಡೋದು? ಉಪ್ಪಿನಕಾಯಿ ಮಾಡೋಕ್ಕೆ ಹೋಗು, ನಾನೇ ಮನೆ ನೋಡ್ಕೊಂಡಿರ್ತೀನಿ ಅಂತ ಹೇಳೋದು. ನನ್ನ ಕೈಲಾಗಲ್ಲಪ್ಪ ದೇವ್ರೆ. ಅಯ್ಯಪ್ಪ, ತಲೆ ಅಂತೂ ಒಂಥರ ಹೊಡ್ತಾ ಬಂದಂಗೆ ಆಗುತ್ತೆ ಬಿಸಿಲಿಗೆ ಹೊತ್ಕು. ಬಿಸಿಲು ಏನು ಸುಮಾರಾಗೈತಾ? ಅಯ್ಯಪ್ಪ, ಸೀತಾ ಸೀತಾ, ಏ ಸೀತಾ, ಎತ್ತಾಳಾಗೋದ್ಲು. ಏನು ಸುಡ್ಗಾಡು, ಮನೆಯಾಗಿಲ್ಲ ಅನ್ಸುತ್ತೆ ಇವಳು. ಹೌದೌದು, ಹಿಂಗೆ ಬಿಟ್ಟರೆ ಆಗಲ್ಲ. ಅವಳನ್ನ ಉಪ್ಪಿನಕಾಯಿ ಮಾಡೋಕ್ಕೆ ಕಳಿಸೋಣ. ಸೀತಾ ಸೀತಾ, ಹೌದೌದು, ನನಗೆ ಹಿಂಗೆಲ್ಲ ಆಗೈತೆ, ಚೆನ್ನಾಗಿಲ್ಲ. ಅದಕ್ಕೆ ನಾನು ಉಪ್ಪಿನಕಾಯಿ ಮಾಡಕ್ಕೆ ಕಳಿಸ್ತಾ ಇದ್ದೀನಿ ಅವಳನ್ನ ಅಂತ ಅನ್ಕೊಂಡ್ರೆ ನಗ್ತಾಳೆ, ಆಡ್ಕೊಂತಾಳೆ. ನಾನು ಹೇಳಿ ಕೇಳಿಲ್ಲ ಅಂತಾನೆ ಯಾಕಂಬತ್ತಾಳೆ. ಹೌದೌದು, ನಾನೇನೆ ಇಲ್ಲ, ನೀನೇ ಹೋಗು, ನನಗೆ ವಯಸ್ಸಾಯ್ತು ಅಲ್ವಾ, ಏನೋ ಒಂದು ಬೇರೆ ಕಾರಣ ಹೇಳ್ಬೇಕು. ಹೌದೌದು, ನಾನು ಈ ಥರ ಸಪ್ಪಗಿದ್ರೆ ಅವಳಿಗೆ ಅನುಮಾನ ಬರುತ್ತೆ. ಅತ್ತೆ ಅತ್ತೆ, ಯಾವಾಗ ಬಂದ್ರಿ ಕೂಲಿ ಹೋದವರು? ಈಗ ತಾನೇ ಬಂದೆ ಕಣೆ. ನೀನ್ ಎಲ್ಲಿಗೆ ಹೋಗಿದ್ದೆ? ಅಲ್ಲ, ಮನೆ ಕೆಲಸ ಮಾಡದ್ಬಿಟ್ಟು ಸುಮ್ಮನೆ ಊರು ತುಂಬಾನ ಸುತ್ತಾಡ್ತೀಯಲ್ಲ. ಮಂತಾಗೆ ಇದ್ದೀನಿ ಅಂತ ಹೇಳಿ ಮನೆ ಮಂತಾಗಿದ್ದು ಯಾತನ ಕಸ ಹೊಡೆಯೋದು, ಮುಸ್ರಿ ತೊಳ್ಕೊಂಬೋದು, ನೆಲ ಒರೆಸೋದು ಯಾತನ ಮಾಡದ್ಬಿಟ್ಟು ಅಲ್ಲಿ ಇಲ್ಲಿ ಓಡಾಡ್ತೀಯಲ್ಲಿ. ಎಲ್ಲಿ ಹೋಗಿದ್ದೆ ಇಟ್ಟಿನ ತಕನ? ನಿನ್ಗೆ ಜವಾಬ್ದಾರಿ ಅನ್ನೋದೇ ಇಲ್ಲ ಬಿಡು. ಏನೋ ಮಂತಾಗಿರ್ಲಿ ಅಂತನ ಬಿಟ್ಟು ನಾನು ಕೂಲಿ ಹೋದ್ರೆ ನೀನ್ ನೋಡ್ದೆ ಅಲ್ಲಿ ಇಲ್ಲಿ ಅಲ್ಕೊಂಬತ್ತಿದೀಯಲ್ಲ. ಅತ್ತೆ, ಏನ್ ಮಾತಾಡ್ತಾ ಇದ್ದೀರಾ? ನಾನು ಯಾಕೆ ಅಲ್ಲಿ ಹೋಗೋಣ? ಅಯ್ಯೋ, ಎಲ್ಲನ ವಾರ ಮಾಡ್ದೆ, ಎಲ್ಲನ ಮುಸ್ರಿ ಎಲ್ಲ ತೊಳೆದಿಟ್ಟೆ, ನೆಲ ಒರೆಸ್ದೆ, ಪೂಜೆನೂ ಮಾಡ್ದೆ. ಈಗ ಒಂದ್ ಸ್ವಲ್ಪ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ಹೋಗಿದ್ದೆ, ಕೈ ಮುಗ್ದು ಬರಕ್ಕೆ. ಎಲ್ಲ ಕೆಲಸನೂ ಆಗಿದೆ, ಯಾವ ಕೆಲಸನೂ ಬಾಕಿ ಉಳಿಸಿಲ್ಲ. ನೋಡಿ, ಬೇಕಂದ್ರೆ ಹೋಗಿ ಅಡಿಗೆ ಮನೆಗಾಗ್ಲಿ ರೂಮ್ನಾಗಾಗ್ಲಿ ಎಲ್ಲ ಅಚ್ಚಕಟ್ ಮಾಡಿದೀನಿ. ಈಗಿನೇನ್ ಸಾದೈತೆ, ಮುದ್ದೆ ಅನ್ನ ಮಾಡಿದ್ರೆ ಊಟ ಮಾಡದೆ ರಾತ್ರಿಗೆ. ಏನು ನೀವೇನ್ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ ಬಿಡಿ, ನೀವು ಆರಾಮಾಗಿ ಕೂಲಿ ಹೋಗಿ ಬರ್ತೀರಲ್ಲ, ಮನೆ ಕಡ್ರಿ. ಬಯ್ಯನ ಅಂದ್ರೆ ಏನು ಕಾರಣನೇ ಸಿಗ್ತಾ ಇಲ್ಲ. ಎಲ್ಲ ಕೆಲಸನೂ ಮಾಡಿಬಿಟ್ಟಿದ್ದೀನಿ ಅಂತಾಳೆ, ದೇವಸ್ಥಾನಕ್ಕೆ ಹೋಗಿದ್ದೀನಿ ಅಂತಾಳೆ. ಏನು ಕಾರಣ ಸಿಗ್ತಾ ಇಲ್ವಲ್ಲ? ಹೌದೌದು, ಅದನ್ನ ಕೇಳೋಣ. ಅಲ್ವೇ, ಕಾಫಿ ಕಾಸಕ್ಕೆ ಹಾಲು ತಂದಿಗ್ಬೇಕಾಗಿತ್ತಲ್ಲ, ತಂದಿದ್ಯೋ ಇಲ್ವೋ? ಅಥವಾ ಸುಮ್ಮನೆ ಸುತ್ತಾಡಕ್ ಹೋಗಿದ್ದು ದೇವಸ್ಥಾನ ಅದು ಇದು ಅಂತಾನ? ಅಯ್ಯೋ ಅತ್ತೆ, ಹಾಲನ್ನು ತಂದಿದ್ದಾಯ್ತು, ಎಲ್ಲ ತಂದಿದ್ದಾಯ್ತು. ನಿಮ್ಗೆ ಏನ್ ಸಮಸ್ಯೆ ಈಗ? ನಾನು ಎಲ್ಲ ಕೆಲಸನೂ ಮಾಡಿದೀನಿ, ನೀವು ಆರಾಮ ಕುತ್ಕೊಳ್ರಿ. ಕಾಫಿ ಕಾಸು ಕೊಡ್ಬೇಕಾ? ಕಾಸು ಕೊಡ್ತೀನಿ, ಅವ್ರು ಬರ್ಲಿ, ಈಗ ಬರ್ತಾರೆ. 3 ಜನಕ್ಕೂ ಕಾಫಿ ಕಾಸು ಕಬತ್ತೀನಿ, ಕುಡಿಯೋಣ. ಹೌದಾ? ಅಯ್ಯೋ, ಯಾವ ವಿಷಯನೂ ಉಳಿಸಿಲ್ವಲ್ಲ ಇವಳು. ನಾನು ಹೆಂಗೆ ಹೇಳೋದೀಗ ಇವಳನ್ನ? ಸರಿ ಸರಿ ಆಯ್ತು, ಇನ್ಮೇಲೆ ನೀನು ಕೂಲಿ ಹೋಗಂತ ಹೇಳ. ಕೂಲಿ ಹೋಗು, ನಾನು ಮನೆಗೆ ಇರ್ತೀನಿ, ನಾನೇ ಎಲ್ಲ ಕೆಲಸನೂ ಮಾಡ್ಕೊಂತೀನಿ. ಕೂಲಿನ ಯಾಕತ್ತೆ? ಏನಾಯ್ತು? ನೀವೇ ಹೋಗ್ತಿದ್ರಿ ತಾನೆ? ನಾನಂತೂ ಕೂಲಿ ಹೋಗಲ್ಲ. ಬೇಕಂದ್ರೆ ಸುಜ್ಜಿ ಜೊತೆ ಉಪ್ಪಿನಕಾಯಿ ಮಾಡಕ್ ಹೋಗ್ತೀನಿ, ಡಬ್ಬಲ್ ಕೂಲಿ ಸಿಗುತ್ತೆ. ನೆಳ ಮಾಡಕ್ ಕೆಲಸ. ಆ ಕೆಲಸ ಬಿಟ್ಟು ನಾನ್ಯಾಕೆ ಬಿಸ್ಲಾಗ ಹೋಗ್ಲಿ? ಇವಳು ಆ ಕೆಲಸ ಬಿಟ್ಟು ಬೇರೆ ಕೆಲಸಕ್ಕೆ ಹೋಗಲ್ಲ ಅಂತಾಳೆ. ನನಗೆ ಬಿಸ್ಲಾಗ ಹೋಗಕ್ಕೆ ಆಗ್ತಾ ಇಲ್ಲ, ತಲೆ ನೋವು ಹೊಡ್ತಾ ಅವಳ ಮುಂದೆ ತೋರಿಸ್ಕೊಳಕ್ಕೂ ಆಗ್ತಾ ಇಲ್ಲ ನನಗೆ. ಅಯ್ಯೋ, ಈಗೇನು ಮಾಡಲಿ? ಏನು ಮಾಡೋಕ್ಕಾಗಲ್ಲ. ನಾನು ಚೆನ್ನಾಗಿರ್ಬೇಕು ಅಂದರೆ ಅವಳು ಈ ಉಪ್ಪಿನಕಾಯಿ ಮಾಡೋಕ್ಕೆ ಹೋಗ್ಬೇಕು ಅಷ್ಟೇ. ಅದಕ್ಕೆ ಕಳಿಸಿ ಸುಮ್ಮನೆ ಆಗಬೇಕು. ಅತ್ತೆ ಅತ್ತೆ, ಏನು ಯೋಚನೆ ಮಾಡ್ತಾ ಇದ್ದೀರಾ? ಏನೂ ಇಲ್ಲ. ಸರಿ ಆಯಿತು, ಉಪ್ಪಿನಕಾಯಿ ಮಾಡೋಕ್ಕೆ ಹೋಗು. ನಾನೇನು ನನ್ನ ಕೈಲೂ ಆಗುತ್ತೆ ಕೂಲಿ ಹೋಗೋಕ್ಕೆ. ಬಿಸ್ಲಾಗ ಏನು ನಾನು ಮಾಡಿದ್ದೀನಿ, ಏನು ಮುಂಚೆಯಿಂದ ಮಾಡಿಲ್ವಾ? ಮಾಡಿದ್ದೀನಿ. ಆದರೆ ನೀನು ಜಾಸ್ತಿ ಕೂಲಿತತ್ತಿ ಅಲ್ವಾ? ಸರಿ ಆಯ್ತು, ಹೋಗು. ನಾನೇನು ಇನ್ಮೇಲೆ ಮನೆಗೆ ಇರ್ತೀನಿ, ನೀನು ಉಪ್ಪಿನಕಾಯಿ ಮಾಡಕ್ಕೆ ಹೋಗು. ನಂದೇನು ಅಭ್ಯಂತರ ಇಲ್ಲ. ಏನು ಹೇಳ್ತಾ ಇದೆಯತ್ತೆ? ನಿಜನಾ ನೀನು ಹೇಳ್ತಾ ಇರೋದು? ನಿಜನೇ ಹೇಳತ್ತೆ? ನಾನು ಯಾಕೆ ಸುಳ್ಳು ಹೇಳಿ? ನಾನು ನಿಜನೇ ಹೇಳ್ತಾ ಇದ್ದೀನಿ. ನೀನು ನಾಳೆಯಿಂದ ಹೋಗು, ನಾನು ಮನೆಗೆ ಇದ್ದು ಮನೆ ಕೆಲಸ ಎಲ್ಲ ನಾನು ಮಾಡ್ಕೊಂಡಿರ್ತೀನಿ. ಏನು ಮಾಡೋಕ್ಕಾಗುತ್ತೆ? ಹೌದತ್ತೆ, ಈ ಮಾತು ಹೇಳಿ ಅಂತ ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೆ ಗೊತ್ತಾ? ಅಲ್ಲ, ನೀವೇ ಸುಮ್ಮನೆ. ಅಲ್ಲ, ನಿಮ್ಮ ಕೈಲಿ ಬಿಸ್ಲಾಗೆ ಕೆಲಸ ಮಾಡೋಕ್ಕಾಗಲ್ಲ, ತಲೆನೋವು ಬರುತ್ತೆ, ಸೊಂಟ ನೋವು, ಕಾಲು ನೋವು ಬರುತ್ತೆ ಅಂತ ಗೊತ್ತಿದ್ರು ನನ್ನ ಉಪ್ಪಿನಕಾಯಿ ಮಾಡಕ್ಕೆ ಹೋಗ್ಬೇಡ ಅಂತ ತಡೆದು ಕೂಲಿ ಹೋಗ್ತಾ ಇದ್ರಿ. ಇದು ನಿಮಗೆ ಸರಿ ಅನಿಸ್ತಿತ್ತಾ? ಈಗ ಹೆಂಗೋ ಒಳ್ಳೆ ನಿರ್ಧಾರ ಮಾಡಿದ್ದೀರಾ. ಯಾವಾಗಲೂ ಹಿಂಗೆ ಇರಿ, ನೀವು ಆರಾಮಾಗಿರ್ರಿ. ನಾವು ದುಡಿತಾ ಇರ್ಬೇಕಾದ್ರೆ ನೀವ್ಯಾಕೆ ಬಿಸ್ಲಾಗ ಹೋಗಿ ನಿಮ್ಮ ಕಾಯಿಲೆ ಬರಂಗ್ ಮಾಡ್ಕೋಬೇಕು? ಹೇಳಿ ಸೀತಾ. ಸೀತಾ, ಏನಾಯ್ತು? ಅಮ್ಮಯ್ಯ ಕೂಲಿ ಹೋಗಲ್ವಂತ? ಇಲ್ಲ ರೀ, ನಾವ್ ಅಂದ್ಕೊಂಡಂಗೆನೆ ಆಯ್ತು. ನನ್ನ ಉಪ್ಪಿನಕಾಯಿ ಮಾಡಕ್ ಹೋಗು, ನಾನು ಮನೆಗಿದ್ದು ಮನೆ ಕೆಲಸ ಎಲ್ಲ ಮಾಡ್ಕೊಂಡಿರ್ತೀನಿ ಅಂತ ಹೇಳ್ತಾ ಐತಿ ಅತ್ತೆ. ಅಂತ ಇಂತು ಹೆಂಗೋ ನಮ್ಮ ಅತ್ತೆಗೆ ಏನಿಲ್ಲ ಬಿಡಿ.
ನಾನೇನೇನು ನನಗೆ ಚೆನ್ನಾಗಿಲ್ಲ, ನನಗೆ ಮಾಡೋಕ್ಕಾಗಲ್ಲ ಅಂತ ಅಲ್ಲ. ಏನೋ ನೀನು ಮನೆ ಕೆಲಸ ಎಲ್ಲನ ಸರಿಯಾಗಿ ಮಾಡಲ್ಲ, ಅಲ್ಲಿ ಇಲ್ಲಿ ಸುಮ್ಮನೆ ಓಡಾಡ್ಕೊಂಡಿರ್ತೀಯ. ನನ್ನಷ್ಟು ನಿನಗೆ ಜವಾಬ್ದಾರಿ ಇಲ್ಲ. ಅಡುಗೆ ಪಡಿಗೆ ಎಲ್ಲ ಸಾರು ಪಾರು ಎಲ್ಲ ಚೆನ್ನಾಗಿ ಮಾಡೋಕ್ಕೂ ಬರಲ್ಲ ನಿನ್ನ ಕೈಲಿ. ಅದಕ್ಕೇನೆ ನನ್ನ ಮಗ ಅಂಥದ್ದೆಲ್ಲ ಉಂಡಾನು ಅಲ್ಲ. ನನ್ನ ಕೈಯ ಅಡುಗೆನೆ ತಿಂದು ಅವನು ಬೆಳೆದಿರೋದು. ಈಗಲೂ ಅವನಿಗೆ ಪಾಪ ಕೆಲ್ಸಕ್ಕೆ ಹೋಗ್ತಾನಲ್ವಾ, ನಿನ್ನ ಸಾರು ತಿಂದರೆ ಅರ್ಧ ಹೊಟ್ಟೆ ತಿಂದು ಹೋಗ್ತಾನೆ, ಅದಕ್ಕೋಸ್ಕರ ಅಷ್ಟೇ. ಹಂಗೇನಿಲ್ಲಮ್ಮ, ಸೀತಾನು ಚೆನ್ನಾಗೇ ಮಾಡ್ತಾಳೆ. ಅವಳು ಮಾಡೋ ಸಾರು ನನಗೆ ಇಷ್ಟ ಆಗುತ್ತೆ. ಹೊಟ್ಟೆ ತುಂಬಾನೇ ಊಟ ಮಾಡೋಗ್ತೀನಿ. ನಾನೇ ಕರ್ದ ಹೊಟ್ಟೆ ಊಟ ಮಾಡಲಿ. ಮೂಕು ಕಾಳ, ನನಗೆ ಗೊತ್ತೈತೆ ನೀನು ಮುಂಚೆ ನಾನು ಅಡುಗೆ ಮಾಡ್ತಿದ್ದಾಗ ಹೆಂಗ್ ಊಟ ಮಾಡ್ತಿದ್ದೆ, ಇವಾಗ ಹೆಂಗ್ ಊಟ ಮಾಡ್ತಿದ್ದೆ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಸುಮ್ಮನೆ ಏನೇನು ಹೇಳಕ್ ಬರಬೇಡ, ಹೆಂಡ್ತಿನ ಪರ ವಹಿಸ್ಕೊಂಡು. ನನಗೇನು ಗೊತ್ತಿಲ್ವಾ? ಆಯ್ತು ಬಿಡಿಯತ್ತೆ, ನೀವೇ ತುಂಬಾ ಚೆನ್ನಾಗಿ ಮಾಡೋದು ಅಡುಗೆನ. ಈಗೇನು ನೀವಂತೂ ಒಟ್ನಲ್ಲಿ ಬದಲಾದ್ರಲ್ಲ. ಹುಲಿ ಹೋಗೋದು ಬಿಟ್ಟು ನನ್ನ ಕೆಲಸ ಕಳಿಸ್ತೀನಿ ಅಂತ ಹೇಳ್ತಾ ಇದ್ದೀರಲ್ಲ ಉಪ್ಪಿನಕಾಯಿ ಮಾಡಕ್ಕೆ, ಅಷ್ಟೇ ಸಮಾಧಾನ ಬಿಡಿ. ಇನ್ಮೇಲಾದ್ರೂ ಆರಾಮಾಗಿ ಮನೆ ಕೆಲಸ ಮಾಡ್ಕೊಂಡು ಮನೆಗಿರಿ. ನಾವೇನೇ ನಿನ್ನ ಮನೆ ಕೆಲಸದಳು ಅನ್ನೋ ತರ ನೋಡ್ಕೊಳ್ಳಲ್ಲ, ಚೆನ್ನಾಗಿ ನೋಡ್ಕೊಂತೀವಿ. ನೀನೇ ಸುಮ್ಮನೆ ಯಾರ್ಯಾರ ಮಾತೋ ಕೇಳಿ ಸುಮ್ಮನೆ ಅನುಮಾನ ಪಡ್ತೀಯ ನನ್ನ ಮೇಲೆ. ಅನುಮಾನ ಇರ್ಬಾರ್ದತ್ತೆ, ನಂಬಿಕೆ ಇರಬೇಕು. ಮನೆಯವ್ರನ್ನ ನಂಬದೆ ಬೇರೆಯವ್ರನ್ನ ನಂಬ್ತೀಯ ನೀನು ಜಾಸ್ತಿನ, ಅದಕ್ಕೆ. ಹೌದು, ಮತ್ತೆ ನಾನೇ ತುಂಬಾ ಚೆನ್ನಾಗಿ ಮಾಡೋದು. ನಡಿ ಹೋಗಿ ಇಬ್ರಿಗೂ ಕಾಫಿ ಕಾಸ್ಕೊಂಬ ಹೋಗು. ಸರಿ ಆಯ್ತತ್ತೆ, ನೀವು ಈ ಮಾತು ಹೇಳ್ತೀರಾ ಅಂತ ಇಷ್ಟು ದಿನದಿಂದ ಕಾಯ್ತಾ ಇದ್ದೆ. ಇವತ್ತು ಅಂತೂ ಹೇಳಿದ್ರಲ್ಲ, ನನಗಂತೂ ತುಂಬಾ ಸಂತೋಷ ಆಯ್ತು. ಇವತ್ತೇ ಹೋಗಿ ಸೂಜಿಗೆ ಹೇಳ್ಬತ್ತೀನಿ, ನಾಳೆಯಿಂದಾನೇ ಕೆಲ್ಸಕ್ಕೆ ಬರ್ತೀನಿ ಉಪ್ಪಿನಕಾಯಿ ಮಾಡಕ್ಕೆ ಅಂತಾನ. ಸರಿ ಸರಿ ಆಯ್ತು, ಜಾಸ್ತಿನ ಇದು ಮಾಡಬೇಡ. ಹೋಗಿ ಕಾಫಿ ಕಾಸ್ಕೊ ಬರಗು. ನನ್ನ ಮಗ ಬಂದೇನೆ, ಬಾರೋ ರಘು, ಬಾ ಕುತ್ಕೋ ಬಾ. ಸರಿ ಅತ್ತೆ ಆಯ್ತು, ಕೂತ್ಕೊಳ್ರಿ, ಕಾಫಿ ಕಾಸ್ಕೊ ಬರ್ತೀನಿ. ಏನಮ್ಮ ಇದು ಇದಕ್ಕಿದ್ದಂಗೆ ಇಂಥ ನಿರ್ಧಾರ? ಯಾವುದೇ ಕಾರಣಕ್ಕೂ ಅವಳು ಮಾತ್ರ ಉಪ್ಪಿನಕಾಯಿ ಮಾಡಕ್ಕೆ ಕಳಿಸಲ್ಲ ಅಂತಿದ್ದೆ. ಈಗೇನು ಇದಕ್ಕಿದ್ದಂಗೆ ಹಿಂಗೆ ಬದಲಾವಣೆ ಏನಾಯ್ತು? ಏನಿಲ್ಲ ಕಣೋ, ನನಗೆ ತಲೆ ನೋವ್ತೈತೆ, ಮೈಕೈ ಎಲ್ಲ ನೋವು. ಹೋಗಿ ಒಂದು ಮಾತ್ರೆನೋ ಏನಾದರೂ ತಗೊಂಬಾರೋ. ಯಾಕೋ ಒಂದು ಕಡೆಗೆ ತಲೆನೋವು ಬರ್ತೈತೆ. ನನ್ನ ಕೈಲಿ ಬಿಸಿಲಾಗೆ ಕೆಲಸ ಮಾಡೋಕ್ಕಾಗಲ್ಲಪ್ಪ. ಯಾಕೆ ಹಿಂಗಾಗುತ್ತೋ ಏನೋ ಗೊತ್ತಿಲ್ಲ ಕಣೋ ನನಗೆ. ಅಯ್ಯೋ, ನನಗೂ ಕೂಲಿ ಹೋಗ್ಬೇಕು, ನಾನೇ ಸಂಪಾದನೆ ಮಾಡಬೇಕು ಅಂತ ಆಸೆ. ಆದರೆ ಏನು ಮಾಡೋದು, ಈ ತಲೆನೋವು, ಈ ಕೀಲುಗಳ ನೋವು ನನ್ನ ಕೆಲ್ಸಕ್ಕೆ ಹೋಗಕ್ಕೆ ಬಿಡ್ತಾ ಇಲ್ಲ. ಅಯ್ಯಪ್ಪ. ಓ, ಇದಾ ನಿನ್ನ ಸಮಸ್ಯೆ? ನನಗೇನಪ್ಪ ನಮ್ಮಮ್ಮಯ್ಯ ಇಷ್ಟು ಬೇಗ ಬದಲಾಗ್ಬಿಡ್ತಾ ಅಂತ ಅನ್ಕೊಂಡೆ. ನನಗೆ ಗೊತ್ತಿತ್ತು ನಿನಗೆ ಹಿಂಗೆ ಆಗುತ್ತೆ ಅಂತ. ನಾನು ಅವತ್ತೇ ಹೇಳ್ದೆ ತಾನೆ. ಅಯ್ಯೋ ಸುಮ್ಮನಿರೋ, ನಿಂತಿಗೆ ಈ ವಿಷಯನ ಹೇಳಕ್ಕೆ ಹೋಗ್ಬೇಡ. ಗೊತ್ತಾಯ್ತಾ? ನಾನು ಏನೋ ಒಂದು ಹೇಳಿ ಅವಳಿಗೆ ಒಪ್ಸಿದ್ದೀನಿ. ಆಮೇಲೆ ನನಗೆ ಚೆನ್ನಾಗಿಲ್ಲ ಅಂತಂದ್ರೆ ಅವಳು ಎಲ್ಲರ ಕೈಲೂ ಅದನ್ನೇ ಹೇಳ್ಕೊಂಬತ್ತಾಳೆ, ಆಡ್ಕೊಂಬತ್ತಾಳೆ. ಏನೋ ನೀನು ನನ್ನ ಮಗ ಅಂತ ಹೇಳಿದೀನಿ, ನೀನು ಹೋಗಿ ನಿನ್ನ ಹೆಂಡತಿ ಹತ್ರ ಎಲ್ಲ ಹೇಳ್ಬಿಡ್ಬೇಡ, ಅಮ್ಮಗೆ ಚೆನ್ನಾಗಿಲ್ವಂತೆ ಹಂಗಂತೆ ಹಿಂಗಂತೆ ಅಂತಾನ. ಆಯ್ತು ಬಿಡಮ್ಮ, ಹೇಳಲ್ಲ. ನೀನು ಯಾಕೆ ಹಂಗಾಡ್ತಾ ಇದೆಯಾ? ಅಲ್ಲ, ನಿನಗೆ ಚೆನ್ನಾಗಿಲ್ಲ ಅಂತಂದ್ರೆ ನೋಡ್ಕೋಬೇಕಾಗಿರಲ್ಲ ಅವಳೇ ತಾನೆ. ಚೆನ್ನಾಗಿಲ್ಲ ಅಂತ ಹೇಳಿ ಚೆನ್ನಾಗಿ ಇಲ್ಲ ಅಂದ್ರೂ ಚೆನ್ನಾಗಿದ್ದೀನಿ ಅಂತಾರ ನಾಟಕ ಮಾಡ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ? ಚೆನ್ನಾಗಿಲ್ಲ ಅಂದಮೇಲೆ ಚೆನ್ನಾಗಿಲ್ಲ ಅಂತ ಹೇಳು, ಅವಳೆಲ್ಲ ನೋಡ್ಕೊಂತಾಳೆ. ನಿನ್ಗೇನು ಬೇಕಂದ್ರೆ ಮಾಡ್ಕೊಡ್ತಾಳೆ. ಇಲ್ಲ ಕಣ, ನಾನು ಹೇಳಲ್ಲ ಅಂದ್ರೆ ಹೇಳಲ್ಲ, ನೀನು ಹೇಳ್ಬೇಡ. ಸರಿ ಆಯ್ತು ಬಿಡು, ನಿನ್ನಿಷ್ಟ. ನಾನು ಯಾಕೆ ಬೇಡ ಅಂಬ್ಲಿ ಬಲವಂತ ಮಾಡಲಿ ನಿನಗೆ? ಅಲ್ಲ, ಹುಷಾರಿಲ್ಲ ಅಂತ ಅಂದಮೇಲೆ ಸೊಸೆಗೆ ಹೇಳಿದ್ರೆ ತಾನೆ ಅವಳು ನಿಮಗೆ ಎಲ್ಲನ ತಂದು ಮುಂದಕ್ಕೆ ಇಕ್ಕೋದು, ಯಾತನ ಹುಷಾರಿಲ್ಲ ಮಾತ್ರೆ ಗೀತ್ರೆ ತಂದು ಕೊಡೋದು. ಏನಾರ ಮಾಡ್ತಾಳೆ. ಅವಳೇನು ಮಾಡೋದು ಬೇಡ, ಹೋಗು ಸುಮ್ಮನೆ. ನೀನು ಮಾತ್ರ ಯಾವುದೇ ಕಾರಣಕ್ಕೂ ಅವಳಿಗೆ ಹೇಳಂಗಿಲ್ಲ. ಸರಿ ಆಯ್ತು ಬಿಡಮ್ಮ, ಹೇಳಲ್ಲ ಬಿಡು. ಇರು, ನಾನು ಹೋಗಿ ಕೈ ಕಾಲು ಮುಖ ತೊಳ್ಕೊ ಬರ್ತೀನಿ. ನಾನು ಯಾಕೆ ನನಗೆ ಚೆನ್ನಾಗಿಲ್ಲ ಅದಕ್ಕೆ ನೀನು ಹೋಗಂತ ಹೇಳಿ. ಅವಾಗ ಅದ್ರಲ್ಲಿ ಕಿಸ್ಕೊಂಡು ನಗ್ತಾಳೆ ಅವಳು ಸೀತಾ ಆ ಸೂಜಿ ಹತ್ರ ಹೇಳ್ಕೊಂಡು. ಅದಕ್ಕೆ ಮತ್ತೆ ನಾನು ಚೆನ್ನಾಗಿಲ್ಲ ಅಂದ್ರೆ ಚೆನ್ನಾಗಿದ್ದೀನಿ ಅಂತ ತೋರಿಸ್ತೀನಿ. ನನಗೇನು ಇವಳು ಸಹಾಯ ಬೇಕಾಗಿಲ್ಲ, ಏನು ತಂದಿಕ್ಕದು ಬೇಕಾಗಿಲ್ಲ. ಅಯ್ಯೋ ದೇವ್ರೆ, ಇದೇನಪ್ಪ ಇದು, ಕುತ್ಕೊಂಡಿರಕ್ಕೆ ಆಗ್ತಾ ಇಲ್ಲ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.